ನಮಸ್ಕಾರ. ನಿಮ್ಮ ಪ್ರಶ್ನೆಗೆ ಸರಳವಾದ ಉತ್ತರ ನೀಡುವುದು ಸ್ವಲ್ಪ ಕಷ್ಟ, ಏಕೆಂದರೆ ಗೂಗಲ್ನಂತಹ ದೊಡ್ಡ ತಂತ್ರಜ್ಞಾನ ಕಂಪನಿಯ ಕಾರ್ಯಾಚರಣೆಗಳು ತುಂಬಾ ಸಂಕೀರ್ಣವಾಗಿರುತ್ತವೆ ಮತ್ತು ಅವು ವಿವಿಧ ರೀತಿಯ ಕಾನೂನು ಮತ್ತು ನಿಯಮಗಳಿಗೆ ಒಳಪಡುತ್ತವೆ. ಗೂಗಲ್ನ ವಿರುದ್ಧ ಹಲವು ವರ್ಷಗಳಿಂದ ಹಲವು ಆರೋಪಗಳು ಕೇಳಿಬಂದಿವೆ. ಏಕಸ್ವಾಮ್ಯ: ಗೂಗಲ್ ತನ್ನ ಸರ್ಚ್ ಎಂಜಿನ್ ಮತ್ತು ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಮೂಲಕ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಸ್ಥಾಪಿಸಲು ಪ್ರಯತ್ನಿಸುತ್ತಿದೆ ಎಂಬ ಆರೋಪ. ಡೇಟಾ ಗೌಪ್ಯತೆ: ಗೂಗಲ್ ಬಳಕೆದಾರರ ಡೇಟಾವನ್ನು ಅನಧಿಕೃತವಾಗಿ ಸಂಗ್ರಹಿಸಿ ಮತ್ತು ಬಳಸುತ್ತಿದೆ ಎಂಬ ಆರೋಪ. ವಿರೋಧಾಭಾಸ: ಗೂಗಲ್ ತನ್ನ ಸ್ಪರ್ಧಿಗಳನ್ನು ತೊಂದರೆಗೊಳಿಸಲು ಮತ್ತು ಅವರನ್ನು ಮಾರುಕಟ್ಟೆಯಿಂದ ಹೊರಹಾಕಲು ವಿವಿಧ ತಂತ್ರಗಳನ್ನು ಬಳಸುತ್ತಿದೆ ಎಂಬ ಆರೋಪ. ಈ ಆರೋಪಗಳ ಬಗ್ಗೆ ವಿವಿಧ ದೇಶಗಳಲ್ಲಿ ವಿವಿಧ ಸರ್ಕಾರಗಳು ತನಿಖೆ ನಡೆಸುತ್ತಿವೆ. ಕೆಲವು ಸಂದರ್ಭಗಳಲ್ಲಿ ಗೂಗಲ್ಗೆ ದಂಡ ವಿಧಿಸಲಾಗಿದೆ ಅಥವಾ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಆದರೆ ಗೂಗಲ್ ತನ್ನ ಎಲ್ಲಾ ಕಾರ್ಯಾಚರಣೆಗಳನ್ನು ಕಾನೂನುಬದ್ಧವಾಗಿ ನಡೆಸುತ್ತಿದೆ ಎಂದು ಹೇಳುತ್ತದೆ. ಒಟ್ಟಿನಲ್ಲಿ, ಗೂಗಲ್ ಕಾನೂನುಬಾಹಿರವಾಗಿ ವರ್ತಿಸುತ್ತಿದೆಯೇ ಎಂಬ ಪ್ರಶ್ನೆಗೆ ಸರಳವಾದ ಉತ್ತರವಿಲ್ಲ. ಇದು ತುಂಬಾ ಸಂಕೀರ್ಣವಾದ ವಿಷಯ ಮತ್ತು ಇದರ ಬಗ್ಗೆ ವಿವಿಧ ಅಭಿಪ್ರಾಯಗಳು ಇವೆ. ನೀವು ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ, ನೀವು ಈ ಕೆಳಗಿನವುಗಳನ್ನು ಮಾಡಬಹುದು. ಸುದ್ದಿ ವರದಿಗಳನ್ನು ಓದಿ. ವಿವಿಧ ಸುದ್ದಿವಾಹಿನಿಗಳು ಗೂಗಲ್ನ ಕಾರ್ಯಾಚರಣೆಗಳ ಬಗ್ಗೆ ಹಲವು ವರದಿಗಳನ್ನು ಪ್ರಕಟಿಸಿವೆ. ಸರ್ಕಾರಿ ತನಿಖೆಗಳ ವರದಿಗಳನ್ನು ಓದಿ. ವಿವಿಧ ದೇಶಗಳ ಸರ್ಕಾರಗಳು ಗೂಗಲ್ನ ವಿರುದ್ಧ ನಡೆಸಿರುವ ತನಿಖೆಗಳ ವರದಿಗಳನ್ನು ಓದಿ. ಕಾನೂನು ತಜ್ಞರ ಅಭಿಪ್ರಾಯಗಳನ್ನು ಕೇಳಿ. ಕಾನೂನು ತಜ್ಞರು ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿರುವ ಅನೇಕ ಲೇಖನಗಳು ಮತ್ತು ವಿಡಿಯೋಗಳಿವೆ. ನಿಮಗೆ ಇನ್ನೇನಾದರೂ ಸಂಶಯಗಳಿದ್ದರೆ ದಯವಿಟ್ಟು ಕೇಳಿ.